ವೃಷಭ ರಾಶಿಯವರಿಗೆ ಗುರುಬಲ ವೃದ್ಧಿಯಾದದ್ದರಿಂದ ಒಳ್ಳೆಯ ಉತ್ಸಾಹದಲ್ಲಿ ಮುನ್ನಡೆಯುವಂತಹ ಯೋಗವೇನೋ ಇದೆ. ಆದರೆ ಅತಿಯಾದ ಉತ್ಸಾಹ ನಾವು ಕೆಳಗೆ ಬೀಳುವುದಕ್ಕೂ ಕಾರಣ ಆಗುತ್ತೆ. ಆದ್ದರಿಂದ ಅತಿಯಾದ ಉತ್ಸಾಹ ಒಳ್ಳೆಯದಲ್ಲ. ಉತ್ಸಾಹದಲ್ಲಿ ಮುನ್ನುಗ್ಗಿ, ಆದರೆ ಸಮಸ್ಯೆಗಳನ್ನು ಮೇಲೆ ಎಳೆದುಕೊಳ್ಳಬೇಡಿ. ಕಾರಣ ಈಗ ನಮಗೆ ಈ ಗ್ರಹ ಸ್ಥಿತಿಗಳನ್ನು ನಾವು ನೋಡುವಾಗ 2ರಲ್ಲಿ ಗುರು ಶುಕ್ರರ ಯೋಗ, 3ರಲ್ಲಿ ರವಿ ಬುಧರ ಯೋಗ, 4ರಲ್ಲಿ ಕೇತುವಿನ ಯೋಗ, 5ರಲ್ಲಿ ಕುಜನ ಯೋಗ, 6ರಲ್ಲಿ ಚಂದ್ರ, 10ರಲ್ಲಿ ರಾಹು, 11ರಲ್ಲಿ ಶನಿ. ಆದ್ದರಿಂದ ಶನಿಯ ದೃಷ್ಟಿಯೂ ಕೂಡ ನಮಗೆ ವೃಷಭ ರಾಶಿಯವರಿಗೆ ಇದೆ. ಕರ್ಮಾಧಿಪತಿ ಆಗಿರುವುದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಅತಿಯಾದ ಉತ್ಸಾಹದಿಂದ ಬೇರೆಯವರ ಕೆಲಸವನ್ನು ನಮ್ಮ ಮೇಲೆ ಎಳೆದುಕೊಂಡು ನಾವೇ ಮಾಡಿಕೊಂಡು ಹೋಗುವುದು, ಕೊನೆಗೆ ಎಲ್ಲ ಸಮಸ್ಯೆಗಳು ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆದ್ದರಿಂದ ನಮ್ಮದೆಷ್ಟು, ನಮ್ಮ ಕೆಲಸವೇನು, ನಮ್ಮ ಪಾತ್ರ ಏನು ಅನ್ನೋದನ್ನು ಮೊದಲೇ ನಿಗದಿ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗುವಂಥದ್ದು.